ದಾಖಲೆ ಪ್ರಮಾಣದ ಬಡ್ಜೆಟ್ನ ಮಂಡನೆ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಬೆನ್ನನ್ನು ತಟ್ಕೊಳ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ಅವತ್ತು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಡ್ಜೆಟ್ ಅನ್ನ ಮಂಡನೆ ನಿಮ್ಮ ಕೈಯಲ್ಲಿ ಮಾಡಿಸದೆ ಹೋಗಿದ್ರೆ ಇವತ್ತು ಈ ರಾಜ್ಯದಲ್ಲಿ ನೀವು ಮುಖ್ಯಮಂತ್ರಿಗಳಾಗ್ಲಿಕ್ಕೆ ಆಗ್ತಾ ಇತ್ತ? ನೀವೇನು ನಿಮ್ಮನ್ನ ನೀವು ಆರ್ಥಿಕ ತಜ್ಞ ಅಂತಕ್ಕಂಥದ್ದನ್ನ ನೀವು ಬಿಂಬಿಸ್ತೀರಿ, ಆ ಸ್ಥಾನ ಇವತ್ತು ನಿಮಗೆ ದೊರಕಲಿಕ್ಕೆ ಆಗ್ತಾ ಇತ್ತ? ಯಾವ ಒಂದು ಪಕ್ಷ ನಿಮಗೆ ಉಪಮುಖ್ಯಮಂತ್ರಿ ಸ್ಥಾನದ ಪಟ್ಟದವರೆಗೂ ಕೊಂಡೊಯ್ತು, ಅಂತ ಪಕ್ಷದ ಬಗ್ಗೆ, ಅಂತ ಪಕ್ಷದ ನಾಯಕರ ಬಗ್ಗೆ ಸದನದ ಒಳಗಡೆ ನಿಂತ್ಕೊಂಡು ಈಗಾಗಲೇ 17ಕ್ಕೆ ಕುಸ್ತೋಗಿದೆ ಜನತಾದಳ ಪಕ್ಷ, ಮುಂದೊಂದು ದಿನ ಸಿಂಗಲ್ ಡಿಜಿಟ್ಗೆ ಬರ್ತದೆ ಅಂತಕ್ಕಂಥ ಅಪಹಾಸ್ಯವನ್ನು ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿನಿಧಿಸ್ತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ನಿಂತ್ಕೊಂಡು ಒಬ್ಬ ಪಕ್ಷದ ಯುವ ಕಾರ್ಯಕರ್ತನಾಗಿ ಈ ಸವಾಲನ್ನು ಸ್ವೀಕಾರ ಮಾಡಲಿಕ್ಕೆ ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಯಾವ 2004ರ ಗಡಿಯಲ್ಲಿ 58 ಶಾಸಕರನ್ನ ಜನತಾದಳ ಪಕ್ಷ ಹೊಂದಿತ್ತು, ಬಹಳ ಜನ ಈ ಪಕ್ಷವನ್ನ ಅವರವರ ರಾಜಕೀಯ ಸ್ವಾರ್ಥಕ್ಕೆ, ಅವರವರ ರಾಜಕೀಯದ ಲೆಕ್ಕಾಚಾರಕ್ಕೆ ಪಕ್ಷವನ್ನ ಬಳಸ್ಕೊಂಡು ಹೋದಂಥದ್ದನ್ನ ಒಂದು ಇತಿಹಾಸವನ್ನ ನಾವು ನೋಡಿದ್ದೇವೆ. 54 ಜನ ಸಂಖ್ಯೆ ನಾನು ಹೇಳಿದೆ ಶಾಸಕರಾಗಿದ್ರು ಅಂತ, ಬಿಟ್ಟೋದ್ರು ಪಕ್ಷವನ್ನ. ಆದ್ರೆ ಇವತ್ತು ಪಾರ್ಟಿ ಉಳಿದಿದೆ. ಪಕ್ಷವನ್ನ ಕಟ್ಟಿ ನಿಮ್ಮ ಎದುರುಗಡೆನೆ ಬೆಳೆಸಿ 2004ರಲ್ಲಿ ನೀವಿದ್ದಂಥದ್ದ ಸಂದರ್ಭದಲ್ಲಿ 58 ಸ್ಥಾನ ಪಕ್ಷ ಏನು ಪಡೀತೋ ಅದಕ್ಕೆ ಮೀರಿ ಒಂದು ಸ್ಥಾನ ಹೆಚ್ಚಿಗೆನಾದ್ರೂ ಜನತಾದಳ ಪಕ್ಷದ ಕಾರ್ಯಕರ್ತರು ಜನತಾದಳ ಪಕ್ಷಕ್ಕೆ ಹಾಗೂ ರಾಜ್ಯದ ಕನ್ನಡ ನಾಡಿನ 7.5 ಕೋಟಿ ಕನ್ನಡಿಗರ ಒಂದು ಆಶೀರ್ವಾದದಿಂದ ಮತ್ತೊಮ್ಮೆ 2028ಕ್ಕೆ ಜನಪರವಾದಂತ ಸರ್ಕಾರವನ್ನ, ಜನರಿಗೋಸ್ಕರ NDA ಮಿತ್ರಕೂಟದ ಸರ್ಕಾರವನ್ನ ರಚನೆ ಮಾಡತಕ್ಕಂಥ ಸವಾಲನ್ನ ಸ್ವೀಕಾರ ಮಾಡಿ ನಮ್ಮ ಪಕ್ಷದ ಕಾರ್ಯಕರ್ತರು ರಾಜ್ಯದ ಮೂಲ ಮೂಲೆಯಲ್ಲೂ ಕೂಡ ಓಡಾಡ್ತಾರೆ ಅಂತಕ್ಕಂಥದ್ದು ನನಗೆ ಸಂಪೂರ್ಣ ಆತ್ಮವಿಶ್ವಾಸ ಇದೆ. ತಾವೆಲ್ಲ ನೋಡಿದಿರಿ.